10-15 ನಿಮಿಷ ವೇದಿಕೆ ಕಾರ್ಯಕ್ರಮ. ನಮ್ಮ ಒಂದು 2.5 ವರ್ಷದ ಅನುಭವದಲ್ಲಿ ಗೊತ್ತಾಗಿದೆ, ಗೀತ ಸಂಜೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡೋಕ್ಕೆ ಹೋದರೆ ಶಿವಪೂಜೆಯಲ್ಲಿ ಕಡಿ ಬಿಟ್ಟಾಗುತ್ತೆ. ಆದರೆ ನಾವು ಗಣ್ಯರನ್ನು ಗುರುತಿಸಲೇಬೇಕಾಗಿರೋದ್ರಿಂದ, ಜೊತೆಗೆ ಅವರ ಒಂದು ಭಾವನೆಗಳನ್ನು ಕೆಲವನ್ನು ಮಾತ್ರ ಹಂಚ್ಕೊಳ್ಳೇಬೇಕಾಗಿದ್ದರಿಂದ ಹೇಳ್ದಾಗೆ ಕೇವಲ 15 ನಿಮಿಷದ ಕಾರ್ಯಕ್ರಮ. ನಮ್ಮ ಕಾವ್ಯಶ್ರೀ ಅವರು ಹೇಳಿರೋದು ಕೂಡ ಅದನ್ನೇ, ವೇದಿಕೆ ಕಾರ್ಯಕ್ರಮನ ಹೆಚ್ಚು ಇಟ್ಕೊಳ್ಬೇಡಿ ಅಂತೇಳಿ. ಅದರಿಂದಾಗಿ ಈಗ ವೇದಿಕೆಗೆ ನಾನು ವಿದ್ಯುಕ್ತವಾಗಿ ಇವತ್ತಿನ ಗೀತ ಸಂಜೆಯ ಕೇಂದ್ರ ಬಿಂದುಗಳಾದಂಥ ಕಾವ್ಯಶ್ರೀ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಹಾಗೆ ಇವತ್ತಿನ ಮುಖ್ಯ ಅತಿಥಿಗಳಾದಂಥ ಕೆ.ಬಿ. ಲಿಂಗರಾಜ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಆ ಕಡೆಯಿಂದ ಕೆ.ಬಿ. ಲಿಂಗರಾಜ್ ಅವರು. ಹಾಗೆ ಈ ದಿನದ ಗೌರವಾನ್ವಿತ ಅತಿಥಿಗಳಾದಂಥ ಶ್ರೀ ಮಡ್ಡಿಕೆರೆ ಗೋಪಾಲ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಗೌರವಾನ್ವಿತ ಅತಿಥಿಗಳಾದಂಥ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಸಮಾಜ ಸೇವಕರಾದಂಥ ಹಾಗೂ ಸಂಸ್ಕೃತಿ ಚಿಂತಕರಾದಂಥ ಡಾಕ್ಟರ್ ರಘುರಾಮ್ ವಾಜಪೇಯಿ ಸಾಹೇಬರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ನಡುವೆ ಇರುವಂಥ ನಮ್ಮ ಮೈಸೂರಿನ ಹೆಮ್ಮೆಯ ಜಯಕವಿ ಅಂತ ಹೆಸರಾದಂಥ ಜಯಪ್ಪ ಹೊನ್ನಾಳಿಯವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಮುಕ್ತವಾಗಿ ವೇದಿಕೆಯಲ್ಲಿರುವಂಥ ಗಣ್ಯರನ್ನೆಲ್ಲ ಕೂಡ ನಾನು ಸ್ವಾಗತಿಸಿ ಇವತ್ತಿನ ಸಂಜೆಯ ಗೀತಾಜ್ಯೋತಿಯನ್ನು ಹಚ್ಚುವ ಮುಖಾಂತರ ವಿದ್ಯುಕ್ತ ಚಾಲನೆಯನ್ನು ಕೊಡ್ತಾ, ಅದರಲ್ಲಿ ಮುಖ್ಯವಾದಂಥ ನಮ್ಮ ಕಾವ್ಯಶ್ರೀ ಅವರ 2 ಉದ್ಘಾಟನಾ ಭಾಷಣವನ್ನು ಆಲಿಸಿ, ಮುಖ್ಯ ಅತಿಥಿಗಳ 2 ಮಾತನ್ನು ಆಲಿಸಿ ನಾವು ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸೋಣ ಅಂತ ಹೇಳ್ತಾ, ಮೊದಲನೇದಾಗಿ ಇವತ್ತು 3 ರೀತಿಯ ವಿಶೇಷ. ಮೊದಲನೇದಂತಂದರೆ ನಮ್ಮ ನಾಡು ಕಂಡಂಥ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲೇ ವಿಶಿಷ್ಟ ಛಾಪನ್ನು ಒತ್ತಿ ಪ್ರಮುಖ ಕವಿಗಳೆಂದೇ ಅನ್ನಿಸಿಕೊಂಡಿರುವಂಥ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರು ಕನ್ನಡ ಭಾಷೆಯ ಸೊಗಡನ್ನು ಎಲ್ಲ ಕಡೆ ಕೂಡ ಹರಡಿಸಲಿಕ್ಕೆ ಹೆಚ್ಚು ಕಾರಣರಾಗಿದ್ದಾರೆ. ಹಾಗೆ ನಮ್ಮ ಆಧುನಿಕ ಬದುಕಿನ ನೋವು, ಭಾವನೆ, ಮಾನವೀಯತೆ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿದು ಎಲ್ಲವನ್ನೂ ಕೂಡ ಕವಿತೆಯ ರೂಪದಲ್ಲಿ ತಂದುಕೊಟ್ಟಂಥವರು. ಅವರು ಸರಳ ಹಾಗೂ ಮನಮುಟ್ಟುವ ರೀತಿಯ ಪದಪುಂಜವನ್ನು ಜೋಡಿಸಿ ಎಲ್ಲರದ್ದು ಕೂಡ ಮನಕ್ಕೆ ಮುಟ್ಟುವ ರೀತಿ ಕವಿತೆಗಳನ್ನು ಬರೆದಂಥವರು. ಅವರ ಜೀವನದ ತತ್ವ, ಸಮಾಜದ ವಿಸ್ತರಣೆ ಇವೆಲ್ಲವೂ ಕೂಡ ಅವರ ಪ್ರತಿ ಕವಿತೆಯಲ್ಲೂ ಕೂಡ ನಾವು ಕಾಣಬಹುದು. ಅವರು ಒಂದೊಂದು ರೀತಿ ಒಂದು ಸಾರಿ ನೋಡೋದಾದರೆ ಸಮಾಜದ ವಿಮರ್ಶಕರು ಹೌದು, ಒಂದೊಂದು ಬಾರಿ ಈ ಸಮಾಜದ ಮೌಲ್ಯಗಳ ಬಗ್ಗೆ ಅದು ಅಡಾಪ್ಟ್ ಮಾಡಿಕೊಂಡಿರೋಂಥ ವಿಧಾನಗಳ ಬಗ್ಗೆ ಬಂಡಾಯದ ಧ್ವನಿಯೂ ಕೂಡ ಇದೆ. ಹಾಗೆ ಸಮಾಜದಲ್ಲಿ ಇರುವಂಥ ಕಟ್ಟ ಕಡೆಯ ವ್ಯಕ್ತಿಯ ನೋವು ನಲುವನ್ನು ಅತ್ಯುತ್ಕೃಷ್ಟ ರೀತಿಯಲ್ಲಿ ಎಲ್ಲರಿಗೂ ಕೂಡ ತಲುಪಿಸುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡದ ಬಗ್ಗೆ ಅತ್ಯಂತ ಉತ್ಕಟವಾದ ಅಭಿಮಾನ, ಜೊತೆಗೆ ಕನ್ನಡದ ಸಮಸ್ಯೆಗಳ ಬಗ್ಗೆ ಅವ್ರದ್ದೇ ಆದ ಒಂದು ಸೊಲ್ಯೂಷನ್ ಕೂಡ ಇದೆ. ಅದನ್ನು ಅವರ ಮಾತಿನಲ್ಲೇ ನಾವು ಕೇಳಿದ್ರೆ ಗೊತ್ತಾಗ್ತದೆ. ಅಂಥ ಕವಿಗಳು ಕನ್ನಡದ ಬಗ್ಗೆ ಬರೆದಿದ್ದಾರೆ, ಭಾವಗೀತೆಗಳನ್ನ ಬರೆದಿದ್ದಾರೆ, ಪ್ರೇಮ ಕಾವ್ಯಗಳನ್ನ ಬರೆದಿದ್ದಾರೆ. ಹಾಗೆಯೇ ಈ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಸಾಮಾಜಿಕ ಕವಿತೆಗಳನ್ನು ಕೂಡ ಬರೆದು, ಜೊತೆಗೆ ನಾನು ಇವರ ಕವಿತೆಗಳನ್ನ ಕೇಳಿದ್ದು ನಮ್ಮ ಕದಂಬರ ನಾಡದಾದಂಥ ಬನವಾಸಿಯಲ್ಲಿ. ಅಲ್ಲಿ ನಮ್ಮ ಸುಗಮ ಸಂಗೀತ ಪರಿಷತ್ತು ಇವರ ಒಂದು ಸಂಗೀತ ಸಂಜೆಯನ್ನು ಏರ್ಪಡಿಸಿದಾಗ ಅಲ್ಲಿ ನಾವು, ನರಸಿಂಹಮೂರ್ತಿ, ಡೇವಿಡ್ ಅವರು ಎಲ್ಲರೂ ಕೂಡ ಹೋಗಿದ್ವಿ. ಅಲ್ಲಿ ಒಂದೊಂದು ಕವಿತೆಗಳು ಕೂಡ ಅದು ಎಷ್ಟು ಒಂದು ರೀತಿ ಹಾರ್ಟ್ ಟಚ್ ಆಗೋಯ್ತು ಅಂತಂದರೆ ಈಗಾಗಲೇ ತಮಗೆಲ್ಲರಿಗೂ ಕೂಡ ಅನುಭವ ಆಗಿರ್ಬೋದು. ಒಂದೊಂದು ಕವಿತೆಗಳಲ್ಲೂ ಕೂಡ ಆ ಸಾಹಿತ್ಯದ ಮನಚು,
ಎಲ್ಲವೂ ಕೂಡ ಇದೆ. ಒಂದೇ ಬಾರಿಗೆ ತಮ್ಮನ್ನು ತಲುಪುವಂಥ ಒಂದು ಗುಣ ಇದೆ. ಅವತ್ತೇ ನಾನು ಕೂಡ ಹೇಳಿದೆ, ಮೈಸೂರಿನಲ್ಲೂ ಕೂಡ ನಿಮ್ಮದೊಂದು ಇದನ್ನು ಏರ್ಪಡಿಸೋಣ ಅಂಥೇಳಿ, ಮಂಡ್ಯದಲ್ಲೂ ಕೂಡ ಏರ್ಪಡಿಸೋಣ ಅಂತ ನಾವು ಮಾತಂತೆ ಮಂಡ್ಯದಲ್ಲೂ ಆಗಿದೆ, ಈಗ ಮೈಸೂರಿನಲ್ಲೂ ಕೂಡ ಆಗಿದೆ. ಮೈಸೂರು ಸ್ವಲ್ಪ ನಿಧಾನ ಆದರೂ ಕೂಡ ಇದು ಇವತ್ತು ಅತ್ಯುತ್ತಮವಾಗಿ ಮೈಸೂರಿನ ಪುರಭವನದಲ್ಲೇ ಆಗಿದೆ. ಅದು ಎರಡನೇ ವಿಶೇಷ. ಮೊದಲನೇ ವಿಶೇಷ ನಮ್ಮ ಸಾಹಿತಿಗಳು, ಖ್ಯಾತ ಸಾಹಿತಿಗಳ ಸಂಗೀತ ಸಂಜೆ. ಎರಡನೇದು ಪುರಭವನ ಎಷ್ಟು ಐತಿಹಾಸಿಕ ಪಾರಂಪರಿಕ ಕಟ್ಟಡ ಅಂದರೆ 141 ವರ್ಷದ ಇತಿಹಾಸ ಇರುವಂಥ ಒಂದು ಕಟ್ಟಡ. ದಿವಾನ್ ಶೇಷಾದ್ರಿ ಅಯ್ಯರವರ ನಿರ್ಮಾಣ ಮಾಡಿದಂಥ ಇದು ಅವರ ಹಿಂದಿನ ದಿವಾನರಾದಂಥ ರಂಗಾಚಾರ್ಯ ಅವರ ಹೆಸರಿನಲ್ಲಿ ಇದು ಕಟ್ಟಡಕ್ಕೆ ಹೆಸರು ಬಂದಿದೆ. ಇದು ಕಟ್ಟಡಕ್ಕಿಂತ ಮುಂಚೆ ಇದೊಂದು ಎಲ್ಲರ ಚಳುವಳಿಯ ಕೇಂದ್ರವಾಗಿತ್ತು. ಕನ್ನಡದ ಚಳುವಳಿ ಇರ್ಬೋದು, ಸ್ವಾತಂತ್ರ್ಯ ಚಳುವಳಿ ಇರ್ಬೋದು, ಕಲ್ಯಾಣಿ ಮೈದಾನ ಅಂತಲೇ ಇದು ಹೆಸರು. ಅಂಥ ಐತಿಹಾಸಿಕ ತಾಣವಾದ ಇದು ಇನ್ನೊಂದು ಒಳ್ಳೆಯ ಸುದ್ದಿಗೂ ಕೂಡ ಕಾರಣ ಆಯಿತು. ಯಾವುದು ಅಂತಂದರೆ, ರಾಜೀವ್ ಗಾಂಧಿಯವರು ಪೆರಂಬೂರಿನಲ್ಲಿ ಬಾಂಬ್ ಬ್ಲಾಸ್ಟ್ನಲ್ಲಿ ಸಾಯೋದಕ್ಕಿಂತ ಮುಂಚೆ 2 ತಿಂಗಳ ಹಿಂದೆ ಇಲ್ಲೂ ಕೂಡ ಸಮಾವೇಶ ಮಾಡಿದಾಗ ಅವರನ್ನು ಕೊಂದವರ ಗುರಿ ಇಲ್ಲೇ ಆಗಿತ್ತು. ಇಲ್ಲಿ ಎಲ್ಲ ತಯಾರಿ ಮಾಡಿಕೊಂಡ್ರು ಕೂಡ ಇಲ್ಲಿ ಸ್ಥಳದ ಚೇಂಜ್ ಮಾಡಿದ್ರಿಂದ ಅದು ಆಗಲಿಲ್ಲ. ಅದೊಂದು ಬಹಳ ವಿಶೇಷ. ಹಾಗೆ ಇದು 57 ಫಿಲ್ಮ್ಗಳ ಶೂಟಿಂಗ್ಗಳು ಕೂಡ ಈ ಒಂದು ಸ್ಥಳದಲ್ಲಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರತ್ನ ರಾಜ್ಕುಮಾರ್ ಅವರ ಪ್ರಥಮ ಶೂಟಿಂಗ್ ಬೇಡ್ರ ಕಣ್ಣಪ್ಪ ಇಲ್ಲೇ ಆಗಿತ್ತು. ಹಾಗೆ ರವೀಂದ್ರನಾಥ್ ಠಾಗೂರ್ ಅವರು ಬಂದು ಹೋಗಿದ್ದಾರೆ, ಇಲ್ಲಿ ಮಹಾತ್ಮ ಗಾಂಧಿಯವರು ಬಂದಿದ್ದಾರೆ, ರಾಜ್ ಕಪೂರ್ ಅವರು ಬಂದಿದ್ದಾರೆ, ಪೃಥ್ವಿರಾಜ್ ಕಪೂರ್ ಅವರು ಬಂದಿದ್ದಾರೆ. ಜೊತೆಗೆ ರಂಗಭೂಮಿಯ ಎಲ್ಲ ಕಲಾವಿದರು, ತೆರೆ, ದೊಡ್ಡ ತೆರೆ, ಕಿರಿತೆರೆ ಎಲ್ಲ ಕಲಾವಿದರು ಕೂಡ ಇಲ್ಲಿ ಬಂದು ಹೋದಂಥ ತುಂಬ ಪುಣ್ಯಭೂಮಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂಥ ಪುಣ್ಯಭೂಮಿಯಲ್ಲಿ ಮಾಡ್ತಿರೋದು ಎರಡನೇ ವಿಶೇಷ ಇವತ್ತು. ಮೂರನೇ ವಿಶೇಷ ಏನು ಅಂತಂತಂದರೆ, ನಾವು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತನ್ನು ಪ್ರಾರಂಭ ಮಾಡಿ 2.5 ವರ್ಷ ಆಯಿತು ಮೈಸೂರಿನಲ್ಲಿ. ಇವತ್ತು 2.5 ವರ್ಷದಲ್ಲಿ ಇವತ್ತು 50ನೇ ಕಾರ್ಯಕ್ರಮ. ಇದು ಅರ್ಧ ಶತಕ ತುಂಬಿದಂಥ ವಿಶೇಷವಾದ ಒಂದು ದಿನ. ಈ 2.5 ವರ್ಷದಲ್ಲಿ ನಾವು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡಿದ್ದೀವಿ. 25,000 ಜನರಿಂದ ನಾಡಗೀತೆಯನ್ನು ಹಾಡಿಸಿದ್ದೀವಿ. 3 ವರ್ಷ ನಿರಂತರವಾಗಿ ಕಲಿಕಾ ಕಾರ್ಯಾಗಾರವನ್ನು ಏರ್ಪಡಿಸಿ ಸುಮಾರು 500 ಜನಕ್ಕೆ ಹಾಡನ್ನು ಕಲಿಸ್ಕೊಟ್ಟಿದ್ದೀವಿ. ಹಾಗೆ 9 ಜನರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಡಿಪ್ಲೊಮಾ ತರಗತಿಗಳನ್ನು ಕೂಡ ಯೂನಿವರ್ಸಿಟಿಯಿಂದ ಶುರು ಮಾಡಿದ್ದೀವಿ. ಇವೆಲ್ಲವೂ ಕೂಡ ನಮ್ಮ ಅಚೀವ್ಮೆಂಟ್ಗಳು. ಇವತ್ತು 50ನೇ ದಿನವನ್ನು ಕೂಡ ಆಚರಿಸ್ತಾ ಇದ್ದೀವಿ. ಇಂಥ ಒಂದು ವಿಶೇಷ ದಿನದಲ್ಲಿ ಬಂದಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಮೊದಲನೇದಾಗಿ ಈ ಸಮಾರಂಭಕ್ಕೆ ಬಂದು ನಮಗೆ ಈ ಒಂದು ತಮ್ಮ ಗೀತೆಯನ್ನು ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾವ್ಯಂ ಶ್ರೀನಿವಾಸ ಮೂರ್ತಿ ಸಾಹೇಬರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾದಂಥ ಲಿಂಗರಾಜು ಅವರು ಆಗಮಿಸಬೇಕಾಗಿತ್ತು, ತಡವಾಗಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಪ್ರತಿನಿತ್ಯ ಚಲನಶೀಲರು, ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡಂಥವರು, ಜೊತೆಗೆ ಎಲ್ಲ ಕನ್ನಡದ ಮನಸ್ಸುಗಳಿಗೆ, ಕನ್ನಡದ ಸಂಘಟನೆಗಳಿಗೆ, ಕನ್ನಡದ ಸಮಾರಂಭಗಳಿಗೆ ತಮ್ಮ ಒಂದು ಧೈರ್ಯವನ್ನು, ಅದನ್ನು ಎಲ್ಲೇ ಕರೆದರೂ ಕೂಡ ಸಮಾರಂಭಕ್ಕೆ ಹೋಗಿ ಅವರೆಲ್ಲನೂ ಕೂಡ ಉತ್ಸಾಹಗೊಳಿಸುವಂಥ ಒಂದು ಗುಣವನ್ನು ಹೊಂದಿರುವಂಥ ಮಡ್ಡಿಕೆರೆ ಗೋಪಾಲ್ ಸಾಹೇಬರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ನಡುವೆಯಲ್ಲಿರುವಂಥ ನಮ್ಮ ಕಲಾವಿದರ ಹಾಗೂ ಸಂಘಟನೆಗಳ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಪತ್ರಕರ್ತರಂದರೆ ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಅವರು ಕನ್ನಡ ಪರ್ವದಲ್ಲಿರುವಂಥ 5 ಪುಟಗಳಲ್ಲಿ ಎಲ್ಲೆಲ್ಲಿ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ಕನ್ನಡದ ಗೀತೆಗಳು ಅಥವಾ ಯಾವುದೇ ಕಲೆ, ಸಾಹಿತ್ಯ, ಸಂಸ್ಕೃತಿ ಅದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಬೆನ್ನು ತಟ್ಟಿ ಪೋಷಿಸ್ತಾ ಇರೋಂಥ ಒಬ್ಬರು ಜನಪ್ರಿಯ ಪತ್ರಕರ್ತರು ನಮ್ಮ ನಡುವೆ ಇದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ನಮ್ಮ ಸೌಭಾಗ್ಯ. ಅವರನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಂಶಿ ಪ್ರಸನ್ನ ಕುಮಾರ್ ಸಾಹೇಬ್ರು ನಾನು ವಿದ್ಯುಕ್ತವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮೈಸೂರು ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಯ ಅಧ್ಯಕ್ಷರು
ಅವರು ಕೂಡ ಅಷ್ಟೇ ಬೆಳಗ್ಗಿಂದ ಸಂಜೆವರೆಗೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಯಾರಿಗೂ ಇಲ್ಲ ಅನ್ನೋದೇ ಎಲ್ಲ ಕಡೆ ಅಟೆಂಡ್ ಮಾಡಿ ಅವರು ಕೂಡ ಎಲ್ಲ ಸಂಘಟನೆಗಳಿಗೆ ಸಂಘ ಸಂಸ್ಥೆಗಳಿಗೆ ಸಾಹಿತ್ಯ ಕಲೆ ಎಲ್ಲರಿಗೂ ಕೂಡ ಪೋಷಕರ ಸ್ಥಾನದಲ್ಲಿ ನಿಂತಿರುವಂಥ ನಮ್ಮ ಕೆ.ಬಿ. ಲಿಂಗರಾಜ್ ಅವ್ರಿಗೂ ಕೂಡ ನಾನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ ನಡುವೆ ಇರೋಂಥ ಮತ್ತೊಬ್ಬರು ಕಲಾ ಪೋಷಕರು, ಅವ್ರಿಗೆ ಹೆಸರು ಮರ್ತೋದ್ರೂ ಕೂಡ ಜನ ಮಾತ್ರ ಕಲಾ ಪೋಷಕರು ಸಂಸ್ಕೃತಿ ಚಿಂತಕರು ಅನ್ನೋದು ಮರೆಯೋದಿಲ್ಲ ನಮ್ಮ ರಘುರಾಮ್ ವಾಜಪೇಯಿ ಅವ್ರನ್ನ. ಅದು ಅವರ ಒಂದು ಇದರಲ್ಲೇ ತುಂಬ್ಕೊಂಬಿಟ್ಟಿದ್ದು, ಮೈಗೂಡಿಸ್ಕೊಂಬಿಟ್ಟಿದ್ದಾರೆ. ಎಲ್ಲಿ ಕಲೆ ಇರುತ್ತೋ ಅಲ್ಲಿ ನಮ್ಮ ರಘುರಾಮ್ ವಾಜಪೇಯಿ ಸಾಹೇಬರು ಇರ್ತಾರೆ. ಅವರು ಕೂಡ ನಮ್ಮ ಜೊತೆ ಬಂದಿರೋದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಜಯಪ್ಪ ಹೊನ್ನಾಳಿ ಅವರು ನಮ್ಮ ಜೊತೆ ಇರುವಂಥ, ನಮ್ಮ ಜೊತೆನೇ ಬೆರೆತ್ಕೊಂಡಿರುವಂಥ, ನಮ್ಮ ನಡುವೆ ಇರುವಂಥ, ಯಾವಾಗಲೂ ಕೂಡ ನಮ್ಮ ಸುಗಮ ಸಂಗೀತ ಪರಿಷತ್ನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಿರುವಂಥ ಜಯಕವಿ ಅಂತ ಹೆಸರಂತ ಜಯಪ್ಪ ಹೊನ್ನಾಳಿ ಅವರು ಅವರ ಶ್ರೀಮತಿಯವ್ರ ಜೊತೆ ಕೂಡ ಬಂದಿದ್ದಾರೆ, ಸುಗಂಧಮ್ಮವ್ರ ಜೊತೆ. ಇನ್ನೊಬ್ಬರು ಕವಿ ಸಾಹಿತ್ಯವನ್ನು ನಾವು ಮಾಡ್ತಿದ್ದಾಗ ಅದನ್ನು ಎಂಜಾಯ್ ಮಾಡೋಕ್ಕೆ ಬರುವಂಥ ಒಂದು ದೊಡ್ಡ ಗುಣ ಇದೆಯಲ್ಲ, ಅದನ್ನು ನಾವು ಯಾವತ್ತೂ ಕೂಡ ಅವರನ್ನು ನೆನೆಸ್ಕೊಳ್ಬೇಕು. ಜಯಪ್ಪ ಹೊನ್ನಾಳಿ ಅವ್ರದ್ದು ಒಂದು ಕೂಡ ಕಾರ್ಯಕ್ರಮ ಪೆಂಡಿಂಗ್ ಇದೆ. ಅದು ನಮ್ದು ಏನಾಗ್ತಾ ಇದೆ ಅಂತಂತಂದರೆ, ಈ ಹಾಡೋದನ್ನೇ ಹಾಡಕ್ಕೆ ಕೊಟ್ಟಾಗ ಎಲ್ಲ ರೆಡಿ ಆಗಿಬಿಡ್ತದೆ. ಈ ಕವಿತೆಗಳನ್ನ ಕಲಿತು ಹಾಡೋದಿದೆಯಲ್ಲ, ಅದು ಬಹಳ ಸಮಯ ತಗೊಳುತ್ತೆ. ಇದು ಕೂಡ ಅಷ್ಟೇ, 1 ವರ್ಷದ್ದು ನಾನು ಸುಗಮ ಸಂಗೀತ ಪರಿಷತ್ನಲ್ಲಿ ಹಾಕಿ 1 ವರ್ಷ ಆಯಿತು ಕಾವ್ಯಾಂಶಯವರ ಒಂದು ಗಾಯನ ಏರ್ಪಡಿಸೋಕ್ಕೆ ಅಂತ. ಅದು ಇವತ್ತು ಕೈಗೂಡ್ತಾ ಇದೆ. ಜಯಪ್ಪ ಹೊನ್ನಾಳಿ ಸಾಹೇಬ್ರದ್ದು ಹಾಗೇನೆ, ಅವ್ರದ್ದು ಕೂಡ ಯಾವಾಗಲೂ ಒಂದು ಕಡೆ, ಬಟ್ ಆದಾಗ ಇದೇ ರೀತಿ ತುಂಬ ಚೆನ್ನಾಗಾಗುತ್ತೆ ಅಂತ ಭರವಸೆ ಅಂತೂ ಕೊಡ್ತಾ ನಾನು ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಲಯನ್ಸ್ ಕ್ಲಬ್ಬಿನ ಜಿಲ್ಲಾ ಗವರ್ನರ್ ಆದಂಥ ಮಹಾಬಲೇಶ್ವರ್ ಬೈರಿ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಇನ್ನೊಬ್ಬರು BI ಸ್ನೇಹಿತರಾದಂಥ MD ಚಂದ್ರಶೇಖರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂಥ ಶ್ವೇತಾ ಮೇಡಮ್ ಅವರ ಪತಿಯವರಾದಂಥ SL ದಿನೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ನ ಉಪಾಧ್ಯಕ್ಷರಾದಂಥ ತ್ಯಾಗರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಜಾನಕಿ TVಯ ಮಹಾದೇವ ಸ್ವಾಮಿ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಕಾರ್ಪೊರೇಷನ್ ಭಾಳಷ್ಟು ದಿನದಿಂದ ಮಿಸ್ ಮಾಡ್ಕೋತಾ ಇದ್ವಿ, ಕಾರ್ಪೊರೇಷನ್ ಮಂಜುನಾಥ್ ಅವರು ಇವತ್ತು ಭಾಳ ಚುರುಕಾಗಿ ಓಡಾಡ್ತಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ BI ಸ್ನೇಹಿತ ಉಮೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಅಶ್ವಥ್ ನಾರಾಯಣ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ದಿವಾಕರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ತ್ಯಾಗರಾಜ್ ಅವ್ರ ಗಾಯಕರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಗಂಗಾಧರಪ್ಪ ಅವ್ರು ಬಂದಿದ್ದಾರಂತೆ. ಗಂಗಾಧರಪ್ಪ ಅವರೇ ನಮಸ್ಕಾರ, ಸ್ವಾಗತ ನಿಮಗೆ. ಹಾಗೆ ನಮ್ಮ ರವಿರಾಜ್ ಗಾಯಕರು, ಹಾಗೆ ನಮ್ಮ ಪ್ರವೀಣ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಗಾಯಕರಾಗಿ, ಹಾಗೆ ನಮ್ಮ BIನ ಸ್ಫೂರ್ತಿ ಗೆಳತಿಯರು ನಮ್ಮ ಶ್ವೇತಾ ಮೇಡಮ್ ಇಲ್ಲೇ ನಿಂತ್ಕೊಂಡು ಒತ್ತಿ ಹೇಳ್ತಾ ಇದ್ದಾರೆ, ಅವರ ಪರವಾಗಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಜವಾಗ್ಲೂ ಆಗಬೇಕಾದ್ರೆ ಮೇಡಮ್ ಬನ್ನಿ. ನನಗೇನಾಗಿದೆ ಅಂತಂದರೆ, ಸುಗಮ ಸಂಗೀತ ಪರಿಷತ್ತು, ಅಲಯನ್ಸು, ಕ್ರೆಡಾಯಿ ಇವೆಲ್ಲವೂ ಕೂಡ ದಿನ ಏನಾಗ್ಬಿಟ್ಟಿದೆ, ಕೆಲಸ ಬಿಟ್ಟು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬರೀ ಕಾರ್ಯಕ್ರಮ ಅಟೆಂಡ್ ಆಗೋದೇ ಆಗೋಗುತ್ತೆ. ಯಾರು ನಮ್ಮ ಬೆನ್ನಿಂದ ಇದ್ಬಿಟ್ರೆ ಕಾರ್ಯಕ್ರಮಗಳು ಈಸಿ ಆಗುತ್ತಂತೆ. ಈ ಕ್ರಮ ಆಗಬೇಕಂತಂದ್ರೂ ಆಗುತ್ತೆ ಅಂತೇಳಿ ನಾನು ಅವ್ರಿಗೆ ಬಿಟ್ಬಿಟ್ಟೆ, ನೀವೇ ಸೆಟ್ ಮಾಡಿ ಯಾರ್ಯಾರು ಬರ್ತಾರೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಪದ್ಮರೇಖಾ ಅವ್ರದ್ದೊಂದು ಟೀಮ್ ಬಂತು, ನಮ್ಮ ನರಸಿಂಹಮೂರ್ತಿ ಅವ್ರ ಟೀಮ್ ಬಂತು. ಹೇಳಿದಷ್ಟೇ ಈಸಿಯಾಗಿ ಎಲ್ಲ ಆಡ್ತಾ ಇದ್ದಾರೆ. ಇದರಲ್ಲಿ ನಾನು ಶ್ವೇತಾ ಮೇಡಮ್ಗೆ ವಿಶೇಷವಾದ ಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ಮ ನರಸಿಂಹಮೂರ್ತಿ ಅವರು ಕೂಡ ಸಿಗೋದು ಕಷ್ಟ ಭಾಳ, ಈ ಒಂದು ಕಾರ್ಯಕ್ರಮಕ್ಕೆ ಇಟ್ಕೊಂಡು ಬಂದಿದ್ದೀವಿ ನಾವು. ಹಾಗೆ ಸ್ಟೇಟ್ ಸುಬ್ರಹ್ಮಣ್ಯ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಬಿಟ್ಬಿಟ್ಟೆ, ನಮ್ಮ ಟೌನ್ ಹಾಲ್ನ ಮ್ಯಾನೇಜ್ಮೆಂಟ್ ಸುರೇಂದ್ರ ಅವರು ಬಹಳ ರೀತಿ ಈ ತಪಸ್ ಮಾಡುವಂಥ ಮುನಿಗಳ ಥರ ಕೂತಿದ್ದಾರೆ. ತುಂಬ ನಮ್ಮ ಎಲ್ಲ ಕಾರ್ಯಕ್ರಮ ಅಂಥ ಸುಗಮ ಸಂಗೀತ ಅಂದರೆ, ನಿನ್ನೆ ಕೂಡ ಒಂದು ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ನಡೀತು, ಅಲ್ಲಿ ಅಷ್ಟೊಂದಾಗಿ ಜನ ಇರಲಿಲ್ಲ.
ಹೃದಯ ತುಂಬಿದಂಥ ಸ್ವಾಗತವನ್ನು ಕೋರಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗ್ತೇನೆ. ಈಗ ಗಣ್ಯರೆಲ್ಲರೂ ಕೂಡ ಎಲ್ಲರೂ ಕೂಡ ನಮ್ಮ ಕಾವ್ಯಾಂಶ್ರೀ ಅವರು ಅಂತ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರು ತಮ್ಮ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತೀನಿ. ಈ ಎರಡೂ ಸಂಸ್ಥೆಗಳು ನಮ್ಮ ಡಾಕ್ಟರ್ ವಿ ನಾಗರಾಜ್ ಬೈರಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ತಮ್ಮ ಸಮ್ಮುಖದಲ್ಲಿ ಹಮ್ಮಿಕೊಂಡಿದೆ. ಇದರಲ್ಲಿ ನಾನು ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಅನೇಕರು ಆತ್ಮೀಯರು, ಗಣ್ಯರು, ಮಹನೀಯರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅವರ ಜೊತೆಯಲ್ಲಿ ನಾನು ವೇದಿಕೆಯನ್ನು ಹಂಚ್ಕೊಂಡಿದ್ದಕ್ಕೆ ನನಗೆ ಭಾಳ ಸಂತೋಷ ಇದೆ. ಅದರಲ್ಲಿ ಮಡ್ಡಿಕೆರೆ ಗೋಪಾಲ್ ಅವರು ಸುಮಾರು 10-15 ವರ್ಷಗಳ ಹಿರಿಯ ಸ್ನೇಹಿತರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ. ಹಾಗೆ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರು ಒಳ್ಳೆಯ ಕವಿಗಳು, ಸುಮಾರು 1000 ಗೀತೆಗಳನ್ನು ಬರೆದಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅವರ 100 ಗೀತೆಗಳನ್ನು ನಾನು ಕೇಳಿದ್ದೀನಿ. ಅವ್ರ ಜೊತೆ ವೇದಿಕೆಯಲ್ಲಿ ಇರೋಕ್ಕೆ ನನಗೆ ಸಂತೋಷ ಇದೆ. ಹಾಗೆ ಅಂಶಿ ಪ್ರಸನ್ನ ಕುಮಾರ್ ಅವರು ಒಳ್ಳೆಯ ಬರಹಗಾರರು, ಕನ್ನಡಪ್ರಭದ ಬರವಣಿಗೆಗಳನ್ನು ಅವ್ರನ್ನ ನಾನು ಗಮನಿಸಿದ್ದೇನೆ. ಸಾಂಸ್ಕೃತಿಕವಾದ ಚಟುವಟಿಕೆಗಳಿಗೆ ಭಾಳ ಒತ್ತಾಸೆ ಕೊಡ್ತಾರೆ ಅವರು. ರಘುರಾಮ್ ಅವರು ಕೂಡ ಭಾಳ ನೆರವಿನ ಹಸ್ತ ಎಲ್ಲ ಕಡೆ ಚಾಚ್ತಾ ಬಂದಿದ್ದಾರೆ ಅನ್ನುವಂಥದ್ದನ್ನ ನಾನು ಭಾಳ ಕೇಳ್ಪಟ್ಟಿದ್ದೀನಿ. ಇವತ್ತು ಅವ್ರು ನೋಡಿ ಸಂತೋಷ ಆಗಿದೆ. ಹಾಗೆ ಶ್ವೇತಾ ದಿನೇಶ್ ಅವರು ಸ್ವತಃ ಒಳ್ಳೆಯ ಗಾಯಕರು ಮತ್ತು ಅನೇಕ ಜನ ಗಾಯಕರನ್ನು ಇಲ್ಲಿ ತಯಾರು ಮಾಡಿದ್ದಾರೆ. ನೀರಿಗೆ ಬೀಳುವಂಥದ್ದು ಸುಲಭ ಅಲ್ಲ, ಯಾಕಂದರೆ ನೀರು ತಣ್ಣಗಿರುತ್ತೆ. ಭಾಳಷ್ಟು ಜನ ಗಾಯಕರು ನೀರು ಬಿಸಿ ಆದಮೇಲೆ ಬೀಳೋಣ ಅಂತೇಳಿ ಇರ್ತಾರೆ ಹೊಸ ಗೀತೆಗಳಿಗೆ. ಅದು ನೀರು ಬಿಸಿ ಆಗೋದಿಲ್ಲ, ಬೀಳೋದೂ ಇಲ್ಲ. ಯಾರು ಬೀಳ್ತಾರೋ ಅವರು ಈಜು ಕೂಡ ಕಲಿತಾರೆ. ಈಜ್ಕೊಂಡು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ, ಆ ಕಡೆ ದಡ ಕೂಡ ಸೇರ್ತಾರೆ. ಆ ಥರದ ಸಾಹಸಿ ಗಾಯಕರುಗಳು ಇವತ್ತು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನೋಡ್ತಾಯಿದ್ರೆ, ಹಾಡ್ತಾಯಿದ್ರೆ ಯಾವ ಗೀತೆಗಳು ಇವು ಇಷ್ಟು ಸರಾಗವಾಗಿ ಆಡ್ತಾ ಇದ್ದಾರಲ್ಲ ಅಂಥೇಳಿ ನನಗೆ ಪ್ರಶ್ನೆ, ಕುತೂಹಲ ಎರಡೂ ಕೂಡ ಹುಟ್ಟಿತು. ಅಂತಹ ಎಲ್ಲ ಗಾಯಕರನ್ನು ಕೂಡ ನಾನು ಇಲ್ಲಿ ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ತಿರುಮಲೇಶ್ ಅವರು ಇರ್ಬೋದು, ನಿಂಗರಾಜ್ ಇರ್ಬೋದು, ರೇಖಾ ಇರ್ಬೋದು, ಜಾನ್ ಥಾಮಸ್ ಇರ್ಬೋದು, ನೇತ್ರಾವತಿ, ಶ್ವೇತಾ ಅವರು, ಸುಜಾತ್ ಅವರು, ಮತ್ತು ಗೀತಲಕ್ಷ್ಮಿ ಅವರು, ನಮ್ಮ ನರಸಿಂಹಮೂರ್ತಿ ಅವರು, ಯರಿಸ್ವಾಮಿ ಅವರು, ಇವರೆಲ್ಲ ಕೂಡ ಭಾಳ ಚೆನ್ನಾಗಿ ತಯಾರಾಗಿ ಹಾಡಿದ್ದಾರೆ. ಜೊತೆಗೆ ಈ ಗೀತೆಗಳನ್ನು ತಾವು ಕೇಳ್ತಾಯಿದ್ದೀರಿ. ಈ ಗೀತೆಗಳ ಬಗ್ಗೆ ನಾನೇನೂ ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಗೀತೆಗಳೇ ಹೊಸಗನ್ನಡದಲ್ಲಿರೋದ್ರಿಂದ, ಸರಳಗನ್ನಡದಲ್ಲಿರೋದ್ರಿಂದ ತಮ್ಗೆ ಗೊತ್ತಾಗುತ್ತೆ. ಆ ಕವಿಯ ವಿಚಾರಗಳು ಏನು ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯ ಇಲ್ಲ. ಆ ಎಲ್ಲವನ್ನೂ ಕೂಡ, ಎಲ್ಲ ಗೀತೆಗಳನ್ನು ಕೂಡ ಭಾಳ ಸಮರ್ಥವಾಗಿ ವಿಮರ್ಶೆ ಮಾಡ್ತಿರೋಂಥ ಒಬ್ಬ ವಿಮರ್ಶಕ ಈ ವೇದಿಕೆಯಲ್ಲಿ ಯಾರು ಅಂತಂದರೆ ಅದು ಮಂಜು ಅವರು, ನಿರೂಪಕರು. ಬಹಳ ಬೇಸವಾಯಿಸಿದೆ. ಜೊತೆಗೆ ಆ ಎಲ್ಲ ಗೀತೆಗಳನ್ನು ಕೂಡ ಅವರು ಕೇಳಿರೋದ್ರಿಂದ ಭಾಳ ಸಮರ್ಪಕವಾದಂತಹ ರೀತಿಯಲ್ಲಿ ಗೀತೆಗಳನ್ನು ವಿಮರ್ಶೆ ಕೂಡ ಮಾಡ್ತಾಯಿದ್ದಾರೆ. ಈ ಥರದ ವಿಮರ್ಶೆ ನಾನು ವೇದಿಕೆಗಳಲ್ಲಿ ಕೇಳಿರುವಂಥದ್ದು ಬಹಳ ಅಪರೂಪ. ಅಷ್ಟೇ ಅಲ್ಲದೆ ತಾವು ಮೈಸೂರಿನ ಸಹೃದಯರು ಸಂಜೆ ಬೇಸಿಗೆದಲ್ಲಿ ಕೂಡ ಭಾಳ ತಣ್ಣಗೆ ಕೂತ್ಕೊಂಡು ತಣ್ಣಗಿರೋ ಹಾಡುಗಳನ್ನು, ಬಿಸಿ ಇರೋ ಹಾಡುಗಳನ್ನು ಎಲ್ಲವನ್ನೂ ಕೂಡ ತಾವು ಕೇಳ್ತಾಯಿದ್ದೀರಿ. ನನಗೆ ಈ ವೇದಿಕೆಯಲ್ಲಿ ನಿಮ್ಮಂಥವ್ರ ಜೊತೆ ಇರೋದಕ್ಕೆ ನಿಜಕ್ಕೂ ಭಾಳ ಸಂತೋಷ ಆಗಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಗಮ ಸಂಗೀತ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಂಗೀತದ ಕಾರ್ಯಕ್ರಮ ಅಂತ ಅನಿಸುತ್ತೆ, ಆದರೆ ಅದು ಮೂಲತಃ ಸಾಹಿತ್ಯದ ಕಾರ್ಯಕ್ರಮ. ಅದರ ಒಳಗಡೆ ಇರೋದು ಸಾಹಿತ್ಯ, ಲೇಪನ ಸಂಗೀತ.
ಏನೇ ಆದರೂ ಕೂಡ ಸುಗಮ ಸಂಗೀತ ಅನ್ನುವಂಥದ್ದು ಒಂದು ರೀತಿಲಿ ಜೋಡೆತ್ತಿನ ಬಂಡಿ ಇದ್ದಾಗೆ, ಸಂಗೀತ ಮತ್ತು ಸಾಹಿತ್ಯ ಎರಡೂ ಕೂಡ ಅಲ್ಲಿ ಒಟ್ಟಿಗೆ ಇರುತ್ತೆ. ಇಂತಹ ಸಾಹಿತ್ಯ ಕೇವಲ ಮನರಂಜನೆಗಾಗಿ ಕವಿಗಳು ಬರೆದಿರೋದಿಲ್ಲ. ಯಾವುದೇ ಕವಿ ಆದರೂ ಕೂಡ ವಾಣಿಜ್ಯದ ಉದ್ದೇಶಕ್ಕೋಸ್ಕರ ಬರೆದಿರೋದಿಲ್ಲ, ಬರಿಬೇಕಂತ ಕೂಡ ಬರೆದಿರೋದಿಲ್ಲ. ಬರಿಬೇಕಂತ ಬರೆದ್ರೆ ಅದು ಕಾಗದದ ಹೂವು ಆಗುತ್ತೆಯೇ ಹೊರತು ಸಹಜವಾದ ಹೂವು ಆಗೋದಿಲ್ಲ. ಇಂತಹ ಸಹಜವಾದಂತಹ ಹೂವುಗಳನ್ನು ನಿಮ್ಮ ಹತ್ತಿರಕ್ಕೆ ತೆಗೆದುಕೊಂಡು ಬರುವಂತಹ ಕೆಲಸವನ್ನು ಸಂಗೀತ ಸಂಯೋಜಕರು, ಗಾಯಕರುಗಳು ಮಾಡ್ತಾರೆ. ಅದರ ಒಳಗಡೆ ಇರುವಂತಹ ಚಿಂತನೆಗಳು ರಂಜನೆಯ ಲೇಪನದೊಂದಿಗೆ ಸಹೃದಯರನ್ನು ಮೂಡ್ತವೆ. ಇಂತಹ ಸುಗಮ ಸಂಗೀತ ಅನ್ನುವಂತಹ ಒಂದು ಪ್ರಕಾರ ನಾಡಿಗೆ ಬಹಳ ಮುಖ್ಯ. ಯಾಕೆ ಅಂತಂದರೆ, ಜನ ಭಾಷಣಗಳಿಗೆ ಮರಳಾಗದೇ ಇರ್ಬೋದು, ಭಾಷಣಗಳಿಗೆ ತಮ್ಮ ಹೃದಯವನ್ನು ಪರಿವರ್ತನೆ ಮಾಡಿಕೊಳ್ಳದೇ ಇರ್ಬೋದು, ಆದರೆ ಕಲಾ ಪ್ರಕಾರಗಳು ಜನರ ಹೃದಯವನ್ನು ಪರಿವರ್ತನೆ ಮಾಡ್ತವೆ. ಜನರ ಹೃದಯ ಪರಿವರ್ತನೆ ಸಾಧ್ಯ ಇರುವಂಥದ್ದು ಭಾಳ ಸಮರ್ಪಕವಾಗಿ ಕಲೆಗಳಿಂದ ಮಾತ್ರ. ಹಾಗಾಗಿ ಕಲಾವಿದರ ಜವಾಬ್ದಾರಿ ಕೂಡ ಭಾಳ ಇರ್ತದೆ. ಅಂತಹ ಕಲಾವಿದರು, ಅವರು ಕವಿಗಳೇ ಆಗಿರಲಿ, ಅವರು ಬರೆಯುವಂತಹ ಕವಿತೆಗಳ ಒಳಗಡೆ ಉತ್ತಮವಾದಂತಹ ಚಿಂತನೆಗಳನ್ನು ತುಂಬಿ ರಂಜನೆ ಹೆಸರಿನಲ್ಲಿ ಜನಕ್ಕೆ ಕೊಟ್ಟಿದೆ. ಆದರೆ ಜನ ಮೇಲ್ನೋಟಕ್ಕೆ ಅದನ್ನ ಸಂತೋಷ ಪಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರು ಕೂಡ ಆಂತರ್ಯದಲ್ಲಿ ಅವರು ತಮ್ಮ ಹೃದಯವನ್ನು ಪರಿವರ್ತನೆ ಮಾಡಿಕೊಳ್ತಾ ಇರ್ತದೆ. ಹಾಗಾಗಿ ಹೃದಯ ಪರಿವರ್ತನೆ ಮಾಡುವಂಥ ಶಕ್ತಿ ಸಾಹಿತ್ಯಕ್ಕಿದೆ, ಕಲೆಗಿದೆ, ಸುಗಮ ಸಂಗೀತಕ್ಕಿದೆ. ಇಂತಹ ಸುಗಮ ಸಂಗೀತದ ಮೂಲಕವಾಗಿ ಜನರ ಪರಿವರ್ತನೆ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಸಮಾಜದಲ್ಲಿ ಅನೇಕ ಆತಂಕಗಳು ಇವತ್ತು ನಮ್ಮ ನಡುವೆ ಇದೆ. ಜಾತಿವಾದ ಅನ್ನುವಂಥದ್ದು ಇವತ್ತಿಗೂ ಇದೆ, ಅದ್ರ ಜೊತೆಗೆ ಉಪಜಾತಿವಾದ ಅನ್ನುವಂಥದ್ದು ಕೂಡ ಸೇರಿಕೊಂಡಿದೆ. ಕೋಮುವಾದ ಇದೆ, ಬಡತನ ಇದೆ, ಅನಕ್ಷರತೆ ಇದೆ, ಮೂಢನಂಬಿಕೆ ಇದೆ. ಇಂತಹ ಅನೇಕ ಮೌಢ್ಯಗಳು ತುಂಬಿ ತುಳುಕ್ತಾ ಇರುವಂತಹ ಈ ಜಗತ್ತಿನಲ್ಲಿ ಇಂತಹ ಚಿಂತನೆಗಳನ್ನು ಒಳಗೊಂಡಿರುವಂತಹ ಸುಗಮ ಸಂಗೀತ ಅನ್ನುವಂಥದ್ದು ಜನಗಳ ಮಧ್ಯೆ ಹೋಗಿದೆ. ಆದರೆ ಜನ ಖಂಡಿತವಾಗಿಯೂ ಪರಿವರ್ತನೆಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸುಗಮ ಸಂಗೀತ ಯಾವುದೇ ಕವಿ ಬರೆದಿರುವಂತಹ ಗೀತೆಗಳಿರಲಿ, ಯಾವುದೇ ಸಂಯೋಜಕ ಇರಲಿ, ಅಂಥವೆಲ್ಲೂ ಕೂಡ ಕ್ಷೇತ್ರಕ್ಕೆ ಬರಬೇಕು, ನಾಡಿಗೆ ಬರಬೇಕು. ಅದ್ರ ಮೂಲಕವಾಗಿ ನಾಡು ಪರಿವರ್ತನೆಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಈ ದೇಶ ಒಳಗಡೆ ಕಲಾವಿದರುಗಳಾಗಿರುವಂತಹ ನಾವುಗಳು ಒಂದು ರಂಜನೆ ಮತ್ತು ಚಿಂತನೆಯ ಹೆಸರಿನಲ್ಲಿ ನಾವು ಜವಾಬ್ದಾರಿ ನಾವು ಮೆರೆದಿದ್ದೇ ಆದರೆ ನಮ್ಮ ಬದುಕು ಕೂಡ ಸಾರ್ಥಕ ಆಗ್ತದೆ, ನಮ್ಮ ಜನ್ಮ ಕೂಡ ಸಾರ್ಥಕ ಆಗುತ್ತೆ. ಆ ದಿಸೆ ಒಳಗಡೆ ಪೂರ್ವಿಕರು ಹಾಕ್ಕೊಟ್ಟಿರುವಂತಹ ಮಾರ್ಗದ ಒಳಗಡೆ ನಾವು ನಡೆದಿದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ಈ ಕಾಲಘಟ್ಟವನ್ನು ನಾವು ಅಷ್ಟರ ಮಟ್ಟಿಗೆ ಸಾರ್ಥಕ ಮಾಡ್ದಂಗೆ ಆಗ್ತದೆ. ಆ ದಿಸೆ ಒಳಗಡೆ ತಾವು ಇಲ್ಲಿ ಭಾಗವಹಿಸಿದಿರಲ್ಲ, ತಾವು ಈ ಚಿಂತನೆಗಳನ್ನು, ಇಲ್ಲಿರುವಂಥ ಚಿಂತನೆಗಳು ನನ್ನ ಒಬ್ಬನ ಚಿಂತನೆ ಅಂತೂ ಅಲ್ಲ, ಇದು ಪರಂಪರೆಯಿಂದ ಬಂದಿರುವಂತಹ ಉತ್ತಮವಂಥ ಚಿಂತನೆಗಳು. ಅವುಗಳನ್ನು ನಾವೆಲ್ಲರೂ ಕೂಡ ಪರಸ್ಪರ ಮತ್ತೆ ಹಂಚಿಕೊಳ್ಳುವಂತಹ, ವಿನಿಮಯ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಬದುಕನ್ನು ರಿಫ್ರೆಶ್ ಮಾಡಿಕೊಳ್ಳುವಂತಹ ನೆಲೆ ಒಳಗಡೆ ಬಹುಶಃ ಇರೋದಕ್ಕೆ ಸಾಧ್ಯ ಆಗ್ತದೆ. ಆ ದಿಸೆ ಒಳಗಡೆ ಸುಗಮ ಸಂಗೀತ ಅನ್ನುವಂಥದ್ದು ಗಣನೀಯವಾದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಭಾರತದ ಯಾವುದೇ ರಾಜ್ಯದಲ್ಲಿ ಇಲ್ಲದೇ ಇರುವಂಥ ಒಂದು ಸ್ಥಾನ ಸುಗಮ ಸಂಗೀತಕ್ಕೆ ಕರ್ನಾಟಕದಲ್ಲಿ ಇದೆ. ಅದಕ್ಕೆ ಕಾರಣ ನಿಮ್ಮಂತಹ ಸಹೃದಯರು, ನಾವು ನೀವೆಲ್ಲರೂ ಕೂಡ ಸೇರಿಕೊಂಡು ರಂಜನೆ ಹೆಸರಿನಲ್ಲಿ ಈ ಥರದ ಚಿಂತನೆಗಳನ್ನು ಜನಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಇನ್ನಷ್ಟು ಮಾಡ್ತಾ ಹೋಗೋದ್ರ ಮೂಲಕವಾಗಿ ನಮ್ಮ ಸುತ್ತಲೂ ಇರುವಂತಹ ಸಮಾಜವನ್ನು ಇನ್ನಷ್ಟು ಆರೋಗ್ಯಕರವಾಗಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲ ಸಹೃದಯರಿಗೂ ಕೂಡ ನಮಿಸಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಭಾಷಣ ಸಾಕು ಅಂತ ಅವರೆಲ್ಲರ ಸಮಯವನ್ನು ತ್ಯಾಗ ಮಾಡೋದಕ್ಕೆ ನಾನು ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನಮ್ಮ ಗಾಯಕರನ್ನು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ.